ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಜೊತೆಗೆ ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ 1935 ಭಾರತ ಸರ್ಕಾರದ ಕಾಯ್ದೆ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಒಂದು ಕಾಯ್ದೆಯು ಭಾರತ ಸಂವಿಧಾನ ರಚನೆಗೆ ಈ ಒಂದು ಕಾಯ್ದೆ ಭದ್ರ ಬುನಾದಿಯಾಗಿದೆ. ಯಾಕಪ್ಪ ಅಂದರೆ ಈ ಒಂದು ಕಾಯ್ದೆಯ ಮೂಲಕ ಅನೇಕ ಅಂಶಗಳನ್ನು ಸಂವಿಧಾನ ರಚನೆಗೆ ಬಳಕೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ಕಾಯ್ದೆಯು ರೂಪುಗೊಳ್ಳಲು ಮೋತಿಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ 1928 ವರದಿಯು ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಈ ಒಂದು ಏನು 1935 ಕಾಯ್ದೆ ಆಗ್ಬೇಕಪ್ಪ ಅಂದ್ರೆ, ಈ ಒಂದು ಕಾಯ್ದೆ ರೂಪುಗೊಳ್ಬೇಕಪ್ಪ ಅಂದ್ರೆ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತಯಾರಾದಂಥ ಈ 1928 ವರದಿಯು ಬಹು ಮುಖ್ಯವಾಗ್ತೈತಿ. ಈ ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನೇ ಆಧರಿಸಿ ರಚನೆ ಮಾಡ್ತಾರೆ. ಅಂದ್ರೆ ನಾವೇನು ನಮ್ಮ ಸಂವಿಧಾನವನ್ನು ಕಾಣ್ತಾ ಹೋಗ್ತಲ್ಲ, ಆ ಸಂವಿಧಾನದ ಬಹುತೇಕ ಅಂಶಗಳು ಈ ಒಂದು ಕಾಯ್ದೆಯ ಅಡಿಯಲ್ಲಿ ರಚನೆಯನ್ನು ಮಾಡ್ತಾ ಹೋಗ್ತಾರೆ. ಈ ಕಾಯ್ದೆಯು ಭಾರತಕ್ಕೆ ಸಂಪೂರ್ಣವಾದಂಥ ಜವಾಬ್ದಾರಿತ ಸರ್ಕಾರ ರಚಿಸಲು ಅವಕಾಶವನ್ನು ನೀಡ್ತಾ ಹೋಗ್ತೈತಿ. ಈ ಒಂದು ಕಾಯ್ದೆ ಏನಂತ ಕಾಣ್ತದಪ್ಪ ಅಂದ್ರೆ ಸಂಪೂರ್ಣವಾದಂಥ ಜವಾಬ್ದಾರಿತ ಸರ್ಕಾರ ರಚಿಸಲು ಅವಕಾಶವನ್ನು ನೀಡ್ತಾ ಹೋಗ್ತೈತಿ. ಇದು ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಗೆ ಮಾತ್ರ ಅನ್ವಯವಾಗದೆ ದೇಶೀಯ ಸಂಸ್ಥಾನಗಳು ಕೂಡ ಅನ್ವಯವಾಗೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು 1935 ಕಾಯ್ದೆಯ ಅಂಶಗಳು ಏನನ್ನಂತ ನೋಡೋದಾದ್ರೆ, ಈ ಒಂದು ಕಾಯ್ದೆಯೊಳಗೆ ಬ್ರಿಟಿಷ್ ಪ್ರಾಂತ್ಯಗಳ ಮತ್ತು ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರನ್ನು ಒಳಗೊಂಡಂಥ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ಮಾಡ್ತೀವಿ. ಇಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ, ದೇಶೀಯ ಸಂಸ್ಥಾನಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ, ಆಶ್ರಿತ ರಾಜರುಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಇವು ಮೂವರನ್ನು ಒಟ್ಟು ಇದು ಒಳಗೊಂಡು ಅಖಿಲ ಭಾರತ ಈ ಒಂದು ಕಾಯ್ದೆಯೊಳಗೆ ಏನು ನೋಡ್ತಾವಪ್ಪ ಅಂದ್ರೆ ಅಖಿಲ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ರಚನೆ ಮಾಡೋಕ್ಕೆ ಅವಕಾಶ ನೋಡ್ತೀವಿ. ಜೊತೆಗೆ ಕೇಂದ್ರದಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಸರ್ಕಾರವನ್ನು ಸ್ಥಾಪನೆ ಮಾಡೋಕ್ಕೆ ಅವಕಾಶವನ್ನು ಕೊಡ್ತೀವಿ. ಮುಖ್ಯವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಪ್ರಾಂತ್ಯಗಳಲ್ಲಿ ಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ಏನು ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ಜೊತೆಗೆ ಕೊನೆಯದಾಗಿ ಆ ಫೆಡರಲ್ ಕೋರ್ಟ್ ಸ್ಥಾಪನೆ ಕೂಡ ಅವಕಾಶವನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಪ್ರಮುಖವಾದಂಥ ಅಂಶಗಳು. ಏನು ಅಖಿಲ ಭಾರತ ಒಕ್ಕೂಟವನ್ನು ರಚಿಸೋಕ್ಕೂ ಅವಕಾಶವನ್ನು ಕಾಣ್ತಾ ಹೋಗ್ತೀವಿ. ಕೇಂದ್ರದೊಳಗೆ ಸರ್ಕಾರವನ್ನು ಸ್ಥಾಪನೆ ಮಾಡೋಕ್ಕೆ ಅವಕಾಶವನ್ನು ಕಾಣ್ತೀವಿ. ಮುಖ್ಯವಾಗಿ RBI ಸ್ಥಾಪನೆ ಆಗ್ತಾ ಹೋಗ್ತೈತಿ ಈ ಒಂದು ಕಾಯ್ದೆಯ ಮೂಲಕ. ಪ್ರಾಂತ್ಯಗಳಲ್ಲಿ ಸರ್ಕಾರ ಪದ್ಧತಿಯನ್ನು ಏನು ಮಾಡ್ತಾ ಹೋಗ್ತಾರೆ, ರದ್ದುಗೊಳಿಸ್ತಾ ಹೋಗ್ತಾರೆ. ತದನಂತರದಲ್ಲಿ ಭಾರತದ ಫೆಡರಲ್ ಕೋರ್ಟಿಗೆ ಸ್ಥಾಪನೆಗೆ ಅವಕಾಶವನ್ನು ಕಾಣ್ತಾ ಹೋಗ್ತಾರೆ. ಜೊತೆಗೆ ಈ ಭಾರತ ಸಂವಿಧಾನದ ಬೆಳವಣಿಗೆ ಚರಿತ್ರೆಯನ್ನು ಗುರುತಿಸುವಾಗ ವಿವಿಧ ಕಾಲಘಟ್ಟಗಳಲ್ಲಿ ಆದಂಥ ಈ ರಾಜಕೀಯ ಬೆಳವಣಿಗೆಗಳು ಕಾಯ್ದೆಯ ರೂಪಗಳಲ್ಲಿ ಪ್ರಕಟವಾಗಿರೋದನ್ನು ಗಮನಿಸಬೇಕು. ನಾವೇನು ಇಲ್ಲಿಯವರೆಗೆ ಚರ್ಚೆ ಮಾಡಿದ್ವಲ್ಲ, ಅನೇಕ ಕಾಯ್ದೆಗಳು ಇವು ಒಂದು ರೀತಿಯ ಭಾರತ ಸಂವಿಧಾನದ ಬೆಳವಣಿಗೆ ಚರಿತ್ರೆಯನ್ನು ಗುರುತಿಸೋಕೆ ಮತ್ತು ವಿವಿಧ ಕಾಲಘಟ್ಟಗಳಲ್ಲಿ ಆದಂಥ ರಾಜಕೀಯ ಬೆಳವಣಿಗೆಗಳು ಈ ಒಂದು ಕಾಯ್ದೆಯ ರೂಪಗಳಲ್ಲಿ ಪ್ರಕಟವಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಬ್ರಿಟಿಷ್ ವಸಾಹತುಶಾಹಿ ಭಾರತದಲ್ಲಿ ಆಡಳಿತವನ್ನು ನಡೆಸುತ್ತಿದ್ದಂಥ ಈ ಸಂದರ್ಭದಲ್ಲಿ ಈ ಕಾಯ್ದೆಗಳು ಜಾರಿಗೆ ಬಂದಿದ್ದರಿಂದ ಬ್ರಿಟಿಷರ ಹಿತಾಸಕ್ತಿಗಳು ಈ ಕಾಯ್ದೆಯಲ್ಲಿ ಸೇರಿಕೊಂಡಿರುವಂತೆಯೇ ಭಾರತೀಯ ಬ್ರಿಟಿಷರ ವಿರುದ್ಧ ನಡೆಸಿದ ಹೋರಾಟದ ಆಶೋತ್ತರಗಳು, ಸಂಘರ್ಷದ ಫಲಿತಗಳು ಇವುಗಳಲ್ಲಿ ಎಂಬುದನ್ನು ಗಮನಿಸಬೇಕಾಗಿದೆ. ಇದೇನು ಸಾಮಾನ್ಯ ಮಾಹಿತಿ. ಇದು ಒಂದು ಒಟ್ಟಾರೆಯಾಗಿ ಈ 1935 ಕಾಯ್ದೆಯ ಪ್ರಮುಖ ಅಂಶ ಏನಪ್ಪ ಅಂದ್ರೆ, ಈ ಒಂದು ಕಾಯ್ದೆಯೊಳಗೆ ಒಂದೇದು ಭಾರತೀಯ ಒಕ್ಕೂಟದ ಒಂದು ಪ್ರಸ್ತಾವನೆ ನೋಡ್ತಾ ಹೋಗ್ತೀವಿ. ಮತ್ತು ಫೆಡರಲ್ ಕೋರ್ಟ್ ಸ್ಥಾಪನೆ ಆಗ್ತದೆ, ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗ್ತದೆ, ಮತದಾನದ ಒಂದು ವಿಸ್ತರಣೆಯನ್ನು ಮಾಡ್ತಾ ಹೋಗ್ತೀವಿ. ಮತ್ತು ಪ್ರಾಂತೀಯ ಸರ್ಕಾರಗಳಿಗೆ ಏನು ಸರ್ಕಾರ ಕೊಟ್ಟಿದ್ದಳು ಅವುಗಳನ್ನು ರದ್ದು ಮಾಡಿ ಏನು ಮಾಡ್ತಾ ಹೋಗ್ತೀವಿ, ಸ್ವಾಯತ್ತತೆಯನ್ನು ಕೊಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ಒಂದು 1935 ಕಾಯ್ದೆಯ ಪ್ರಮುಖ ಅಂಶ ಏನಪ್ಪ ಅಂದ್ರೆ ಅಖಿಲ ಭಾರತ ಒಕ್ಕೂಟವನ್ನು ರಚಿಸೋಕ್ಕೆ ಅವಕಾಶ ಕೊಡ್ತೀವಿ. ಕೇಂದ್ರದಲ್ಲಿ ಸರ್ಕಾರ, RBI ಸ್ಥಾಪನೆ, ಫೆಡರಲ್ ಕೋರ್ಟ್ ಸ್ಥಾಪನೆ ಮತ್ತು ಏನದು ಪ್ರಾಂತೀಯದೊಳಗೆ ಸರ್ಕಾರವನ್ನು ರದ್ದುಪಡಿಸಿ ಏನು ಮಾಡ್ತಾ ಹೋಗ್ತಾರೆ, ಸ್ವಾಯತ್ತತೆಯನ್ನು ಕಾಪಾಡ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ 1935 ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಅಂಶಗಳು. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ವಾರನ್ ಹೆಸ್ಟಿಂಗ್ಸ್. ಯಾರವರು? ವಾರನ್ ಹೆಸ್ಟಿಂಗ್ಸ್.
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸೋದೇನು ಯಾರು? SP. ಇದು ಯಾರಪ್ಪ ಅಂದ್ರೆ ಕಾರ್ನ್ ವಾಲಿಸ್. ಯಾರು? ಲಾರ್ಡ್ ಕಾರ್ನ್ ವಾಲಿಸ್. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ್ಗಳಲ್ಲಿ ಪ್ರಾಂತ್ಯಗಳಿಗೆ ದೇಶದಲ್ಲಿ ಜಾರಿ 1793ರಾಗ ಯಾರು? ಲಾರ್ಡ್ ಕಾರ್ನ್ ವಾಲಿಸ್ ಜಾರಿ ತರ್ತಾನೆ. ಅಲೆಕ್ಸಾಂಡರ್ ರೇಟ್ ಜಾರಿಗೆ ತಂದಂಥ ಕಂದಾಯ ಪದ್ಧತಿ ರೈತವಾರಿ ಪದ್ಧತಿ. ಇವು 1792 ಪ್ರಯೋಗಾರ್ಥವಾಗಿ ಪಾರ್ಮಾಲಿಲ್ ತರ್ತಾನೆ. ಆಮೇಲೆ ಕಡೆ 1801 ಥಾಮಸ್ ಮನ್ರೋ ಮದ್ರಾಸು ಮೈಸೂರೊಳಗೆ ಜಾರಿಗೆ ತರ್ತಾನೆ. ಆಧುನಿಕ ಶಿಕ್ಷಣ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಅಂದ್ರೆ ಮತ್ತು ಯಾರು? ವಾರನ್ ಹೆಸ್ಟಿಂಗ್ಸ್. ರೆಗ್ಯುಲೇಟಿಂಗ್ ಕಾಯ್ದೆ ದೇಶದಲ್ಲಿ ಜಾರಿಗೆ ಬಂದಿತ್ತು 1773. ಇದಿಷ್ಟೇನಪ್ಪ ಅಂದ್ರೆ ಪ್ರಶ್ನೆಗಳಿಗೆ ಉತ್ತರ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.